ಈ ಗಾದೆ ಮಾತಿನ ನಿಖರವಾದ ರೂಪ ಹೀಗಿದೆ: ತಪ್ಪು ಹೊರಸಿದವನಿಗೆ ಒಪ್ಪು ಹೊರಸುವವನು ಯಾರು? ಅಥವಾ ಸರಳವಾಗಿ, ತಪ್ಪು ಹೊರಸಿದವನಿಗೆ ಒಪ್ಪುವವನು ಯಾರು? ಈ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ. ತಪ್ಪು ಹೊರಸಿದವನಿಗೆ ಒಪ್ಪುವವನು ಯಾರು? ಗಾದೆಯ ಅರ್ಥ ಮತ್ತು ವಿಸ್ತರಣೆ. ಗಾದೆಯ ಅರ್ಥ: ಮೀನಿಂಗ್ ಆಫ್ ದ ಪ್ರಾವರ್ಬ್. ಈ ಗಾದೆ ಮಾತು ಹೇಳುವುದೇನೆಂದರೆ, ಒಂದು ಕೆಲಸದಲ್ಲಿ ಅಥವಾ ನಿರ್ಧಾರದಲ್ಲಿ ತಪ್ಪು ಮಾಡಿ, ಆ ತಪ್ಪಿನಿಂದ ಹೊರಬಿದ್ದವನಿಗೆ, ಸಫಲನಾದವನಿಗೆ ಮರುಮಾತನಾಡದೆ, ವಿರೋಧಿಸದೆ ಸಮ್ಮತಿ, ಒಪ್ಪಿಗೆ ನೀಡುವವರು ಬೇಕಾದಷ್ಟು ಜನ ಇರುತ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯಶಸ್ಸು ಕಂಡ ವ್ಯಕ್ತಿಗೆ ಎಲ್ಲರೂ ಬೆಂಬಲ ನೀಡುತ್ತಾರೆ. ಆದರೆ ಕಷ್ಟದಲ್ಲಿರುವ, ಇನ್ನೂ ಸಫಲತೆ ಕಾಣದ ವ್ಯಕ್ತಿಯನ್ನು ಬೆಂಬಲಿಸುವವರು ಕಡಿಮೆಯಿರುತ್ತಾರೆ. ವಿಸ್ತರಣೆ: ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ಗಾದೆಯು ಮನುಷ್ಯರ ನಡವಳಿಕೆ ಮತ್ತು ಲೋಕನೀತಿಯ ಒಂದು ವಾಸ್ತವ ಚಿತ್ರಣವನ್ನು ನೀಡುತ್ತದೆ. ಇದನ್ನು ಈ ರೀತಿ ವಿವರಿಸಬಹುದು. 1. ತಪ್ಪು ಹೊರಸಿದವನು. ಇಲ್ಲಿ ತಪ್ಪು ಹೊರಸುವುದು ಎಂದರೆ ಮೊದಲು ತಪ್ಪು ಮಾಡುವುದು ಎಂದಲ್ಲ. ಇದರರ್ಥ ಒಂದು ಸವಾಲು, ಸಮಸ್ಯೆ, ಗಂಡಾಂತರ ಅಥವಾ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬರುವುದು, ಅಂದರೆ ಗೆಲುವು ಸಾಧಿಸುವುದು. ಇದನ್ನು ಸಾಮಾನ್ಯವಾಗಿ ತಪ್ಪು ಸರಿಪಡಿಸಿಕೊಂಡು ಯಶಸ್ವಿಯಾದವನು ಅಥವಾ ಸವಾಲನ್ನು ಎದುರಿಸಿ ಗೆದ್ದವನು ಎಂದು ಅರ್ಥೈಸಿಕೊಳ್ಳಬೇಕು. 2. ಒಪ್ಪುವವನು ಯಾರು? ಒಪ್ಪುವವನು ಎಂದರೆ ಸಮ್ಮತಿಸುವವನು, ಬೆಂಬಲಿಸುವವನು, ಹೊಗಳುವವನು, ಆ ವ್ಯಕ್ತಿಯ ಸಾಧನೆಗೆ ತಲೆಬಾಗುವವನು. ಒಂದು ಬಾರಿ ಯಶಸ್ಸು ಸಿಕ್ಕ ನಂತರ ಜನ ಆ ಯಶಸ್ವಿ ವ್ಯಕ್ತಿಯ ಹಿಂದಿನ ತಪ್ಪುಗಳನ್ನು ಲೆಕ್ಕಿಸುವುದಿಲ್ಲ. ಬದಲಿಗೆ ಅವನನ್ನು ಒಪ್ಪಿಕೊಂಡು ಬೆಂಬಲಿಸುತ್ತಾರೆ. ಲೋಕನೀತಿ: ಯಶಸ್ಸಿಗೆ ಬೆಂಬಲ. ಲೋಕದಲ್ಲಿ ಬಹುತೇಕ ಜನರು ಯಶಸ್ಸನ್ನು ಮಾತ್ರ ಪೂಜಿಸುತ್ತಾರೆ. ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಗೆಲುವು ಸಾಧಿಸಿದಾಗ, ಆ ಗೆಲುವು ಕಂಡ ನಂತರವೇ ಎಲ್ಲರೂ ಅವನನ್ನು ಗುರುತಿಸಿ, ಹೊಗಳಿ, ಅವನಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಹೋರಾಟಕ್ಕೆ ನಿರ್ಲಕ್ಷ್ಯ: ಅದೇ ವ್ಯಕ್ತಿ ಆ ಸವಾಲನ್ನು ಎದುರಿಸುವ ಆರಂಭದ ಹಂತದಲ್ಲಿ ತಪ್ಪುಗಳು ಮತ್ತು ವಿಫಲತೆಗಳಿಂದ ಬಳಲುತ್ತಿರುವಾಗ ಅವನನ್ನು ಟೀಕಿಸುವವರು, ಅವನ ಸಾಮರ್ಥ್ಯವನ್ನು ಪ್ರಶ್ನಿಸುವವರು ಹೆಚ್ಚಿರುತ್ತಾರೆ. ಅವನಿಗೆ ನಿಜವಾದ ಬೆಂಬಲ ನೀಡಿ ಧೈರ್ಯ ತುಂಬುವವರು ಸಿಗುವುದು ಕಷ್ಟ. ಈ ಗಾದೆ ಮಾತಿನ ತಿರುಳು ಏನೆಂದರೆ, ಗೆಲುವು ನಿಮಗೆ ಸಾರ್ವತ್ರಿಕ ಬೆಂಬಲವನ್ನು ತರುತ್ತದೆ, ಆದರೆ ಸೋಲಿನ ಅಥವಾ ಹೋರಾಟದ ಹಾದಿಯಲ್ಲಿ ನಿಮ್ಮ ಜೊತೆ ನಿಲ್ಲುವವರೇ ನಿಜವಾದ ಸ್ನೇಹಿತರು ಮತ್ತು ಬೆಂಬಲಿಗರು. ನಿಮ್ಮ ಪ್ರಶ್ನೆಗೆ